ದರ್ಶನ್ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಫೈಟ್ ಶುರುವಾಗಿದೆ. ಕೈ ಕಮಲ ಕಿತ್ತಾಟಕ್ಕೆ ಕಾರಣವಾಗಿದ್ದಾರೆ ನಟ ದರ್ಶನ್. ಆರೋಪಿ ದರ್ಶನ್ ಕಾರಣಕ್ಕಾಗಿ ನಾಯಕರ ವಾಗ್ಯುದ್ಧ ಶುರುವಾಗಿದೆ. ದರ್ಶನ್ ಮತ್ತು ರೇಣುಕಾ ಸ್ವಾಮಿ ಫೋಟೋ ರಿವೀಲ್ ವಿಚಾರ. ಫೋಟೋ ರಿವೀಲ್ ಆಗಿದ್ದರ ಹಿಂದೆ ಅನುಮಾನಗಳಿದೆ. ಸರ್ಕಾರವೇ ಫೋಟೋವನ್ನ ವೈರಲ್ ಮಾಡ್ತಿದೆ ಎನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಮೂಡಾ ಕೇಸನ್ನ ಡೈವರ್ಟ್ ಮಾಡಲು ಕಾಂಗ್ರೆಸ್ ಷಡ್ಯಂತ್ರ ಮಾಡಿದೆ. ಹೀಗಾಗಿ ಒಂದೊಂದಾಗಿನೇ ಫೋಟೋವನ್ನ ವೈರಲ್ ಮಾಡ್ತಿದ್ದಾರೆ. ನೇರವಾಗಿನೇ ಆರೋಪಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಸರ್ಕಾರವೇ ದರ್ಶನ್ ಫೋಟೋವನ್ನ ರಿವೀಲ್ ಮಾಡಿದೆ ಅಂತ ಹೇಳಿದ್ದಾರೆ. ದರ್ಶನ್ ಕೇಸ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ಈಗ ಉರಿ ಹತ್ತು ಬಿಟ್ಟಿದೆ. ಹೆದರಿಕೆ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಫೋಟೋ ವಿಚಾರದಲ್ಲಿ ಕಾಂಗ್ರೆಸ್ ಗೊತ್ತಿದ್ದು ತಪ್ಪನ್ನ ಮಾಡಿದೆ. ಡೈವರ್ಟ್ ಮಾಡ್ಲೆಂದೇ ದರ್ಶನ್ ಫೋಟೋವನ್ನ ರಿವೀಲ್ ಮಾಡಿದೆ. ಇನ್ನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳೋದಾದ್ರೆ ಚುರುಕು ಮುಟ್ಟಿದೆ. ಬಿಸಿ ಹತ್ತಿರೋದಕ್ಕೆ ಏನೇನೋ ಮಾತನಾಡ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇನ್ನು ನಾನು ಕೇಳಿರುವ ಪ್ರಶ್ನೆಗಳಿಗೆ ಹಾಡಿಕೆಯ ಉತ್ತರವನ್ನ ಕೊಡ್ತಾರೆ. ಮೂಡ ಮಹದಾಯಿ ಸಿಡಿ ಅಂತಾರೆ ಅಂತ ಕುಟುಕಿದ್ದಾರೆ ಜೋಶಿ. ಜೋಶಿ ಹೇಳಿಕೆಗೆ ಒಟ್ಟಾಗಿ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ ನಾಯಕರು. ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಎಂಬಿಪಿ ಸೇರಿ ಅನೇಕರ ವಾಗ್ದಾಳಿ ಜೋರಾಗಿದೆ. ಕೊಲೆ ಆರೋಪಿ ದರ್ಶನ್ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಫೈಟ್ ಶುರುವಾಗಿದೆ. ಕೈ ಕಮಲ ಕಿತ್ತಾಟಕ್ಕೆ ಕಾರಣವಾಗಿದೆ. ಈಗ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್. ಆರೋಪಿ ದರ್ಶನ್ ಕಾರಣಕ್ಕಾಗಿ ನಾಯಕರ ವಾಗ್ಯುದ್ಧವೇ ಶುರುವಾಗಿದೆ. ಇನ್ನು ದರ್ಶನ್ ಮತ್ತು ರೇಣುಕಾ ಸ್ವಾಮಿಯ ಫೋಟೋವನ್ನ ರಿವೀಲ್ ಮಾಡಿರುವಂತ ವಿಚಾರ ಏನ್ ಭಾರಿ ಸದ್ದು ಮಾಡ್ತಲ್ಲ ದರ್ಶನ್ ಮತ್ತು ರೇಣುಕಾ ಸ್ವಾಮಿಯ ಫೋಟೋಸ್ಗಳು. ಈ ಫೋಟೋಗಳು ರಿವೀಲ್ ಆಗಿದ್ದರ ಹಿಂದೆ ಅನುಮಾನಗಳು ಮೂಡ್ತಾ ಇದೆಯಂತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಇವೆಲ್ಲ ಫೋಟೋಗಳನ್ನ ವೈರಲ್ ಮಾಡ್ತಿದೆ ಅನ್ನುವಂತ ಆರೋಪ ಮಾಡಿದ್ದಾರೆ. ಹೀಗಾಗಿ ಒಂದೊಂದಾಗಿನೇ ಫೋಟೋವನ್ನ ವೈರಲ್ ಮಾಡ್ತಿದ್ದಾರೆ. ಯಾಕೆ ಗೊತ್ತಾ? ಮೂಡಾ ಕೇಸನ್ನ ಡೈವರ್ಟ್ ಮಾಡಲು ಕಾಂಗ್ರೆಸ್ ಷಡ್ಯಂತ್ರ ಮಾಡ್ತಾ ಇದೆ ಅಂತ ನೇರವಾಗಿನೇ ಆರೋಪಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಸರ್ಕಾರವೇ ದರ್ಶನ್ ಫೋಟೋವನ್ನ ರಿವೀಲ್ ಮಾಡಿದೆ ಅಂತ ಜೋಶಿ ಹೇಳಿದ್ದಾರೆ. ಇನ್ನು ದರ್ಶನ್ ಕೇಸ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ಈಗ ಉರಿ ಹತ್ತಿದೆ. ಹೆದರಿಕೆಯ ತೋರಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಷ್ಟೇ. ಇನ್ನು ಫೋಟೋ ವಿಚಾರದಲ್ಲಿ ಕಾಂಗ್ರೆಸ್ ಗೊತ್ತಿದ್ದು ತಪ್ಪು ಮಾಡಿದೆ. ಡೈವರ್ಟ್ ಮಾಡಲೇಬೇಕು ಅಂತ ದರ್ಶನ್ ಫೋಟೋವನ್ನ ರಿವೀಲ್ ಮಾಡಿದೆ. ಯಾವಾಗ ದರ್ಶನ್ ಮತ್ತು ರೇಣುಕಾ ಸ್ವಾಮಿಯ ಫೋಟೋಗಳು ವೈರಲ್ ಆಯ್ತು, ರಿವೀಲ್ ಆದ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲಿ ಈ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಮುನ್ನೆಲೆಗೆ ಬರುತ್ತೆ. ಹೀಗಾಗಿ ಮೂಡಾ ಪ್ರಕರಣವನ್ನ ಡೈವರ್ಟ್ ಮಾಡಬೇಕಂತಾನೆ ಕಾಂಗ್ರೆಸ್ ಷಡ್ಯಂತ್ರ ಮಾಡಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇರವಾಗಿನೇ ಆರೋಪ ಮಾಡಿದ್ದಾರೆ. ಇನ್ನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಆ ಭಾಷೆಯಲ್ಲಿ ಹೇಳೋದಾದ್ರೆ ಈ ಪ್ರಕರಣಕ್ಕೆ ಈಗ ಚುರುಕು ಮುಟ್ಟಿದೆ. ಬೆಸಿ ಹತ್ತಿರೋದಕ್ಕೆ ಏನೇನೋ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಮೂಡ ಮಹದಾಯಿ ಸಿಡಿ ಅಂತಾರೆ ಅಂತ ಕುಟುಕು ಬಿಟ್ಟಿದ್ದಾರೆ ಈಗ ಜೋಶಿ. ಇನ್ನು ಜೋಶಿ ಇವೆಲ್ಲ ಹೇಳಿಕೆಯ ಬೆನ್ನಲ್ಲೇ ಒಟ್ಟಾಗಿ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ ನಾಯಕರು. ಇಂದ ಅವ್ರನ್ನೇನು ಬೆಂಗಳೂರು ಜೈಲಿನಲ್ಲಿ ಅವ್ರ ಫೋಟೋ ಹೊರಗೆ ಬಿಟ್ಟಿದ್ದು ಸರ್ಕಾರನ. ಲಾಸ್ಟ್ ಟೈಮು ನೀವು ಹೇಳಿದ್ರಿ ಸರ್. ಯಾಕಂದ್ರೆ ಮಾಧ್ಯಮದಲ್ಲಿ, ವಿಶೇಷವಾಗಿ ಇಲೆಕ್ಟ್ರಾನಿಕ್ಸ್ ಮಾಧ್ಯಮದಲ್ಲಿ, ಇವನ್ ಪ್ರಿಂಟ್ ಮಾಧ್ಯಮದಲ್ಲಿಯೂ ಸಾಕಷ್ಟು ಈ ಕೊಲೆ ಬಗ್ಗೆ, ಜೂನ್ದಲ್ಲಿ ಕೊಲೆ ನಡೆದು ಸಹಿತ ಇಲ್ಲಿವರೆಗೆ ಇದು ರಾಜ್ಯ ಕಂಡಂಥ ಅತ್ಯಂತ ಕ್ರೂರವಾದಂಥ ಒಂದು ಹತ್ಯೆ ಆದ್ದರಿಂದ ಇದು ಭಾಳ ಚರ್ಚೆ ಆಗ್ತಾ ಇತ್ತು. ಆದರೆ ಮುಂದೆ ಮೂಡಾ ಹಗರಣ ಬಂದ ನಂತರ ಮೂಡಾ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಈಗೂ ಸಹಿತ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಅವರಿಗೆ ನ್ಯಾಯಾಲಯದಲ್ಲಿ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ರ ಬಗ್ಗೆ ಯಾವ ಅನುಮಾನ ಇಲ್ಲ. ಆದರೆ ಆ ಫೋಟೋಗಳನ್ನು ಬಿಟ್ಟು, ರಿಟ್ರೀವ್ ಮಾಡಿದಂಥ ಫೋಟೋಗಳನ್ನು ಬಿಟ್ಟು ಈ ರೀತಿ ಮಾಡ್ತಾ ಇರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು
ನನಗೆ ಅನ್ನಿಸ್ತದೆ ನ್ಯಾಯಾಲಯವು ಪರಿಗಣನೆಗೆ ತೆಗೆದುಕೊಳ್ತದೆ. ಯಾಕಂದರೆ ಇದು ಸರಿಯಲ್ಲ. ಇದೆ ನ್ಯಾಯಾಲಯ ಕೊಟ್ಟಂಥ ದಾಖಲೆಗಳನ್ನು ಇವರು ಹೊರಗಡೆ ಬಿಡುಗಡೆ ಮಾಡ್ತಾರಂದ್ರೆ ಇದಕ್ಕೆ ಯಾರು ಕಾರಣೀಕರ್ತರಿದ್ದಾರೆ ಅಂತ ಸಂಬಂಧಿಸಿದ ಅಧಿಕಾರಿಗಳ ಮೇಲೂ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಇದು ಮಾಡ್ತಾ ಇರೋದು.